ರೈತನೋರ್ವ ಪಂಚೆ ಹಾಕಿ ಮಾಲ್ಗೆ ಬಂದಂತಹ ಘಟನೆ ನಿನ್ನೆ ನಡೆದಿತ್ತು. ಆ ರೈತನನ್ನ ಇಲ್ಲಿರುವಂತಹ ಸಿಬ್ಬಂದಿ ತಡೆದು ವ್ಯಾಪಕ ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಸದ್ಯ ನಾನೀಗ ಈ ಮಾಲ್ನ ಆವರಣದಲ್ಲಿದ್ದೀನಿ. ಇಲ್ಲಿ ಕನ್ನಡಪರ ಸಂಘಟನೆಯ ಹೋರಾಟಗಾರರು ಕೂಡ ಈ ಒಂದು ಘಟನೆಯನ್ನ ಖಂಡಿಸ್ತಾ ಇದ್ದಾರೆ. ನನ್ನ ಜೊತೆಗೆ ರೂಪೇಶ್ ರಾಜಣ್ಣ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ರೂಪೇಶ್ ರಾಜಣ್ಣ ಅವರೇ, ಮಾಲ್ಗೆ ಪಂಚೆ ಹಾಕೊಂಡ್ ಬರಬಾರ್ದು ಅಂತ ಹೊಸ ರೂಲ್ಸ್ ಯಾವಾಗ ಬಂತು? ನನಗೆ ಅದು ಗೊತ್ತಿಲ್ಲ. ನೋಡಿ, ಈಗ ನಾನು ನೋಡಿ ಟವಲ್ ಹಾಕಿದ್ದೀನಿ, ಪಂಚೆ ಹಾಕಿದ್ದೀನಿ, ಶರ್ಟ್ ಹಾಕಿದ್ದೀನಿ. ಈಗ ನೋಡಿ ನಮ್ಮನ್ನು ಬಿಡಲ್ವಾ? ಬಿಟ್ಟೇ ಬಿಡ್ತಾರೆ. ಸಿದ್ದರಾಮಯ್ಯನವರು ಪಂಚೆ ಶರ್ಟ್ ಹಾಕ್ತಾರೆ, ನಾಳೆ ಇಲ್ಲಿಗೆ ಬರ್ತಾರೆ. ದೇವೇಗೌಡರು ಪಂಚೆ ಶರ್ಟ್ ಹಾಕ್ತಾರೆ, ಅವರು ಬರ್ತಾರೆ. ಒಳಗಡೆ ಬಿಡಲ್ವಾ ಅವ್ರನ್ನ? ಹಾಗಾದ್ರೆ ಬಿಡಲ್ವಾ? ಒಂದು ಪಂಚೆ ಶರ್ಟ್ ಹಾಕ್ತಕ್ಕಂಥದ್ದು ಅವಮಾನಕರ ಅಂತ ಹೇಳಿ ಯಾರು ಹೇಳಿದ್ರು? ಈ ಮಾಲ್ ಸಿಬ್ಬಂದಿ ಅವರಿಗೆ. ಮೆಟ್ರೋದಲ್ಲೂ ಇದೇ ರೀತಿ ಒಂದು ನಿಯಮ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಜೊತೆಗೆ ಬಂದು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ, ಒಂದು ಆದೇಶ ಮಾಡಿಸಿ ಸಂಬಂಧಪಟ್ಟ ಇಲಾಖೆಯಿಂದ. ಈ ರೀತಿ ಪದೇ ಪದೇ ಆಗ್ತಕ್ಕಂಥದ್ದು ಸಾಮಾನ್ಯ ವ್ಯಕ್ತಿಗಳ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ, ರೈತರ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ, ಜೊತೆಗೆ ಈ ನಾಡಿನ ಸಂಸ್ಕೃತಿ ಪಂಚೆ ಶರ್ಟು ನಾವು ಶಲ್ಯ ಹಾಕ್ತಕ್ಕಂಥದ್ದು ಈ ನಾಡಿನ ಸಂಸ್ಕೃತಿಗೆ ವಿರುದ್ಧವಾಗಿ ನೀವು ನಡ್ಕೋತೀರಾ ಅಂತ ಅನ್ನೋದು ಇಲ್ಲಿ ಬಹುಮುಖ್ಯವಾದಂಥ ವಿಚಾರ. ನಿನ್ನೆ ಏನು ಆ ರೈತನಿಗೆ ಅವಮಾನ ಆಗಿದೆ, ಪಂಚೆ ಹಾಕೊಂಡು ಅವ್ರು ಯಾರು? ನಾನು ಆಗಲೇ ಹೇಳ್ತಲ್ಲ ಮೇಡಮ್, ಇಲ್ಲಿ ಇರ್ತಕ್ಕಂಥವರೆಲ್ಲ ಆಲ್ಮೋಸ್ಟ್ ಹಿಂದಿಯವರು. ಅವ್ರಿಗೆ ಅವ್ರ ರಾಜ್ಯದ ಸಂಸ್ಕೃತಿ ಗೊತ್ತಿ, ಇಲ್ಲಿನ ನೆಲದ ಬಗ್ಗೆ ಗೊತ್ತಿಲ್ಲ. ಆಚೆ ನಡ್ರಿ ಅಂತ ಹೇಳಿ ಯಾರ್ಯಾರೋ ಬಟ್ಟೆ ಸರಿಯಾಗಿ ಹಾಕದೇ ಇರ್ತಕ್ಕಂಥವ್ರನ್ನೆಲ್ಲ ಒಳಗಡೆ ಬಿಡ್ತಾರೆ. ಪರಿಪೂರ್ಣವಾಗಿ ಬಟ್ಟೆ ಹಾಕೊಂಡಿರ್ತಕ್ಕಂಥವ್ರನ್ನ ಒಳಗಡೆ ಬಿಡೋದ್ರಲ್ಲಿ ಬಿಡಲ್ಲ ಅನ್ನೋದ್ರಲ್ಲಿ ಅರ್ಥ ಏನು? ಕೊಳಕ್ ಬಟ್ಟೆ ಇರ್ತಕ್ಕಂಥವ್ರಿಗೆ ಕೊಳಕ್ ಬಟ್ಟೆ ಇದ್ರೂ ಪರವಾಗಿಲ್ಲ ಮೇಡಮ್, ಕೊಳಕ್ ಮನ್ಸಿರಬಾರ್ದು. ಇದು ಗಮನದಲ್ಲಿ ಇಟ್ಕೊಳ್ಳಿ. ಕೊಳಕ್ ಬಟ್ಟೆ ಹಾಕೊಂಡಿರ್ತಕ್ಕಂಥ ಒಳಗಡೆ ಪಾಪ ಅವನು ಬಡತನ, ಅದು ಅವನ ಪಾಪ ಅವನ ಸ್ಥಿತಿಗತಿ ಹೇಗಿರ್ತದೆ ಏನೋ ಗೊತ್ತಿಲ್ಲ ನಮಗೆ. ಆ ಸ್ಥಿತಿಗತಿಯನ್ನು ನೀವು ಇಲ್ಲಿ ನಿಂತ್ಕೊಂಡು ಡಿಸೈಡ್ ಮಾಡೋದು ಹೇಗೆ? ಇಲ್ಲ, ಯಾವ್ದಾದ್ರು ಆದೇಶ ಆಗಿದೆ, ಆದೇಶ ಕೊಡ್ಲಿ, ಆದೇಶವನ್ನ ತಗೊಳ್ಳೋಣ. ಈ ರೀತಿ ಯಾವುದೇ ಕಾರಣಕ್ಕೂ ಸಹಿಸಲಾಗಲ್ಲ. ಆ ರೈತನಿಗೆ ಕ್ಷಮೆಯನ್ನ ಕೇಳಬೇಕು ಮಾಲ್ ಸಿಬ್ಬಂದಿ. ಇದೇ ನಮ್ಮ ಹೋರಾಟ. ತಿನ್ನೋ ಅನ್ನವನ್ನ ಬೆಳೆಯೋನ್ ರೈತ ಸರ್. ಆ ರೈತನಿಗೆ ಮೆಟ್ರೋದಲ್ಲೂ ಅವಮಾನ, ಮಾಲಲ್ಲೂ ಅವಮಾನ, ಎಲ್ಲಾ ಕಡೆ ಅವಮಾನ ಅಂದ್ರೆ ಎಲ್ಲಿ ಹೋಗ್ತಿದೆ ಸರ್ ನಮ್ಮ ರಾಜ್ಯ? ಇದೇ ನನಗೆ ಅರ್ಥ ಆಗ್ತಾ ಇಲ್ಲ. ಈ ರಾಜ್ಯದ ಒಂದಷ್ಟು ವ್ಯವಸ್ಥೆಗಳು, ರಾಜ್ಯದ ಒಂದಷ್ಟು ವ್ಯಾಪಾರೀಕರಣ ಸ್ಥಳಗಳು ಈ ರೀತಿ ಪದೇ ಪದೇ ನಮ್ಮ ಸಂಸ್ಕೃತಿಯ ಮೇಲೆ ಅವಮಾನ ಮಾಡ್ತಕ್ಕಂಥದ್ದು, ನಮ್ಮ ರೈತರಿಗೆ ಅವಮಾನ ಮಾಡ್ತಕ್ಕಂಥದ್ದು, ಇದು ಖಂಡನೀಯ ನಡೆ. ಇಲ್ಲಿರ್ತಕ್ಕಂಥವ್ರು ಉದ್ದೇಶಪೂರ್ವಕವಾಗಿ ಆ ಥರ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಕೆಲವು ಮ್ಯಾನೇಜರ್ಗಳು, ಕೆಲವರು ಏನು ಸಿಬ್ಬಂದಿ ವರ್ಗ ಏನಿದ್ರು, ಅವರು ದುರಹಂಕಾರವನ್ನ ಈ ನಿಜಕ್ಕೂ ಹೇಳಬೇಕು ಅಂದ್ರೆ ಅಷ್ಟು ದುರಹಂಕಾರಿಗಳವರು. ಅವರ ದುರಹಂಕಾರಕ್ಕೆ ಇದು ಕಡೆ ಒಂದು ನಿಲುವು ಆಗ್ಬೇಕು, ಅಂದ್ರೆ ಕಡೆ ಘಟನೆ ಆಗ್ಬೇಕು. ಇದು ಇನ್ಮುಂದೆ ಯಾವುದೇ ಕಾರಣಕ್ಕೂ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಇಲ್ಲಿರುವಂತಹ ಬಿಲ್ಡಿಂಗ್ ಇನ್ಚಾರ್ಜ್ ಅವರು ಹೇಳ್ತಿದ್ದಾರೆ ಸೆಕ್ಯೂರಿಟಿಯಿಂದ ಆಗಿರೋ ಅಚಾತುರ್ಯ ಅಂತ. ಸೆಕ್ಯೂರಿಟಿಗೆ ಮಾಲ್ನವರು ಇನ್ಫಾರ್ಮೇಶನ್ ಕೊಡದೆ ಅಥವಾ ಏನಾದ್ರೂ ಒಂದು ಆದೇಶ ಕೊಡದೆ ಅವ್ರು ಯಾಕೆ ಸರ್ ಅವರೇ ಫಾಲೋ ಮಾಡ್ತಾರೆ? ಇಲ್ಲ, ಸೆಕ್ಯೂರಿಟಿ ನೆನೆ ವಿಡಿಯೋದಲ್ಲಿ ನೋಡಿ, ಸೆಕ್ಯೂರಿಟಿ ಮಾತಾಡಿರೋದಲ್ಲದೆ ಮ್ಯಾನೇಜರ್ ಒಬ್ರು ಮಾತಾಡ್ತಾರೆ ಒಳಗಡೆಯಿಂದ. ಇಲ್ಲ ಸರ್ ಆಗಲ್ಲ, ನಮ್ದೊಂದು ರೂಲ್ಸ್ ಇದೆ ಅಂತ ಹೇಳಿ. ಅದು ಯಾವ ರೂಲ್ಸ್? ಮ್ಯಾನೇಜರ್ ಆಯ್ತು, ಸೆಕ್ಯೂರಿಟಿ ಅವ್ರಿಗೆ ನಿಲ್ಲಿಸಬೇಕಾದ್ರೆ ಪಂಚೆ ಇರೋರ್ನ ಒಳಗಡೆ ಬಿಡಬೇಡಿ ಅಂತ ಅವ್ನು ಹೇಳ್ತಾ ಇದ್ದಾನೆ ಅಂದ್ರೆ ಯಾರೋ ಒಬ್ರು ಹೇಳಿದಾರೆ ಅಂತ ಅರ್ಥ. ಅವನಿಗೆ ನೀವು ಬಿಡಬೇಡಪ್ಪ ಪಂಚೆಯಲ್ಲಿ ಬಂದವರು ಅಂದ್ರೆ ಯಾರು? ಅವ್ರಿಗೆ ಅದನ್ನ ಹೇಳಿರೋರು ಯಾರು ಅವ್ರಿಗೆ ಆದೇಶ ಮಾಡಿರೋರು ಯಾರು? ಅದು ನಮಗ್ ಬೇಕು. ಈಗ ನಾಮಕೆ ವಾಸ್ತಿಗೆ ಸೆಕ್ಯೂರಿಟಿನ ಮನೆ ಕಳಿಸ್ತಾ ಆಡಿಯೋ ಕೂಡ ಇತ್ತು, ಮ್ಯಾನೇಜರ್ ಆಡಿಯೋ ಎಲ್ಲ ಇತ್ತು, ಅವ್ರನ್ನ ಮನೆ ಕಳಿಸ್ತಾರೆ. ಈಗ ನಮ್ಮ ಉದ್ದೇಶ ಅವನು ಯಾರು, ಅವನು ನಿನ್ನೆ ಮ್ಯಾನೇಜರ್ ಇಲ್ಲಿ ಬರಬೇಕು ಮೇಡಮ್, ಬಂದು ಆತ ಕ್ಷಮೆ ಕೇಳೋವರೆಗೂ ಇಲ್ಲಿಂದ ನಾವು ಎದ್ದೋಗಲ್ಲ. ಈ ರೀತಿಯಾದ ಘಟನೆಗಳಿಗೆ ನೀವೇನಾದ್ರೂ ಮತ್ತೆ ಬೇರೆ ರೀತಿಯಾದಂತಹ ಸರ್ಕಾರಕ್ಕೆ ಮನವಿ ಮಾಡೋದು ಆತರ ಏನಾದ್ರು? ಒಂದು ಮನವಿಯನ್ನ ಸರ್ಕಾರಕ್ಕೂ ಕೊಡ್ತೀವಿ, ಸಂಬಂಧಪಟ್ಟ ಬೆಂಗಳೂರು ಏನು ಶಾಸಕರಿದ್ದಾರೆ, ಉಸ್ತುವಾರಿ ಸಚಿವರಿದ್ದಾರೆ, ಅವ್ರಿಗೂ ಕೊಡ್ತೀವಿ. ಪ್ರತಿ ಮಾಲ್ಗೂ ನಮ್ಮ ಕಡೆಯಿಂದ ಒಂದು ಲೆಟರ್ ಕೊಡ್ತೀವಿ. ಇನ್ಮುಂದೆ ಈ ತರದ ಏನಾದ್ರು ಆಯ್ತು ಅಂತಂದ್ರೆ ಸಹಿಸಲ್ಲ, ಇನ್ಮುಂದೆ ಈ ತರ ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ಎಲ್ಲ ಮಾಲ್ಗಳು, ಮೆಟ್ರೋ ಸ್ಟೇಷನ್ಗಳಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದಾರೆ. ಇದಿಷ್ಟು ರೂಪೇಶ್ ರಾಜಣ್ಣ ಅವರು ನ್ಯೂಸ್ ಫಸ್ಟ್ಗೆ ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾಮನ್ ರೋಷನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.